ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ದ ಶಂಕರ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಒಂದು ಹಳೆ ಮೊಬೈಲ್ನಲ್ಲಿರುವ ಡಾಟಾ ಯಾವಂದರೆ ಒಂದು ಫೈಲ್ ಆಗಿರ್ಬೋದು ಅಥವಾ ಆ್ಯಪ್ಸ್ ಆಗಿರ್ಬೋದು, ನಿಮ್ಮ ಒಂದು ಫೋಟೋ ವಿಡಿಯೋಸು ಮತ್ತು ಕಾಂಟ್ಯಾಕ್ಟ್ಸ್ ಹಿಡ್ಕೊಂಡು ಯಾವುದೇ ಒಂದು ಫೈಲನ್ನು ನಿಮ್ಮ ಹಳೆ ಮೊಬೈಲ್ನಿಂದ ಹೊಸ ಮೊಬೈಲ್ಗೆ ನೇರವಾಗಿ ಟ್ರಾನ್ಸ್ಫರ್ ಮಾಡ್ಬೋದು. ಅದನ್ನು ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಂತೆ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸ್ನೇಹಿತರೆ, ಮೊದಲನೇದಾಗಿ ನಿಮ್ಮ ಒಂದು ಮೊಬೈಲ್ನಲ್ಲಿ ವೈಫೈ ಅನ್ನೋದು ಕನೆಕ್ಟ್ ಮಾಡ್ಕೊಂಡಿರ್ಬೇಕಾಗತ್ತೆ. ನನ್ನ ಮೊಬೈಲ್ನಲ್ಲಿ ಈಗ ಹೊಸ ಮೊಬೈಲ್ನಲ್ಲಿ ಸಿಮ್ ಇರೋದರಿಂದ ಇದರ ಒಂದು ವೈಫೈಯನ್ನು ನಾನು ಹಳೆ ಈ ಮೊಬೈಲ್ನಲ್ಲಿ ಸೆಟ್ಟಿಂಗಲ್ಲಿ ಹೋದರೆ ಇದು ಆ್ಯಪ್ ಕ್ಲೋನ್ ಅನ್ನೋದು, ಇದು ಫೋನ್ ಕ್ಲೋನ್ ಅನ್ನೋದು ಸಿಗೋದಿಲ್ಲ. ಅದರಿಂದ ಈ ಮೊಬೈಲ್ನಲ್ಲಿ ಆ್ಯಪ್ಸ್ನಲ್ಲಿ ಕೊಟ್ಟಿದ್ದಾರೆ ಇದು ಫೋನ್ ಕ್ಲೋನ್ ಅನ್ನೋದು. ಇದು ಆ್ಯಪ್ಸನ್ನು ಓಪನ್ ಮಾಡ್ತಾಯಿದ್ದೀನಿ. ಓಪನ್ ಮಾಡಿದ ತಕ್ಷಣ ಇಲ್ಲಿ ನನಗೆ ಈ ರೀತಿ ಸ್ಕ್ಯಾನರ್ ಬರ್ತದೆ. ಈಗ ನಾನು ಹೊಸ ಮೊಬೈಲನ್ನು ಇಲ್ಲಿ ನಾನು ಸ್ಕ್ಯಾನ್ ಮಾಡ್ತೀನಿ. ಅಂದರೆ ಇಲ್ಲಿ ಸೆಟ್ಟಿಂಗನ್ನು ಓಪನ್ ಮಾಡಿಕೊಂಡು ಇಲ್ಲಿ ಸೆಟ್ಟಿಂಗಲ್ಲಿ ಮೊಬೈಲ್ ಕ್ಲೋನ್ ಅಂತೇಳಿ ನೀವು ಸರ್ಚ್ ಮಾಡಬೇಕಾಗುತ್ತೆ, ಅಥವಾ ಜಸ್ಟ್ ಕ್ಲೋನ್ ಅಂತ ಸರ್ಚ್ ಮಾಡಿದ್ರೆ ಇಲ್ಲಿ ಬರುತ್ತೆ. ಈಗ ಕ್ಲೋನ್ ಅಂತ ಸರ್ಚ್ ಮಾಡಿದ್ದೀನಿ. ಇಲ್ಲಿ ಕೆಳಗೆ ಬಂದು ನೋಡ್ಬೋದು ನೀವು ಕ್ಲೋನ್ ಫೋನ್ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಇಲ್ಲಿ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಗೆ ಈ ರೀತಿ ಬರುತ್ತೆ. ಇಲ್ಲಿ ಕೆಳಗೆ ನಿಮಗೆ ಎರಡು ಆಪ್ಷನ್ಸ್ ಇವೆ ನೋಡ್ಬೋದು. ಇಲ್ಲಿ ಯಾವಂದರೆ ಒಂದು ಓಲ್ಡ್ ಡಿವೈಸ್, ದಿಸ್ ಈಸ್ ಓಲ್ಡ್ ಡಿವೈಸ್, ಅಥವಾ ದಿಸ್ ಈಸ್ ದ ನ್ಯೂ ಡಿವೈಸ್. ಇದು ಹೊಸ ಡಿವೈಸ್ ಆಗಿರೋದನ್ನ ನಾವು ಹೊಸ ಡಿವೈಸನ್ನು ಕ್ಲಿಕ್ ಮಾಡ್ಕೊತೀನಿ. ಇಲ್ಲಿ ನೋಡ್ಬೋದು ನೀವು ಓಪೋ, ರಿಯಲ್ಮಿ, ಒನ್ ಪ್ಲಸ್ ಇದೆ, ಮತ್ತು ಕೆಳಗೆ ಆಂಡ್ರಾಯ್ಡ್ ಇದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ನೀವು ಐಫೋನ್ ಇದ್ದರೆ ಐಫೋನ್ ಕ್ಲಿಕ್ ಮಾಡ್ಬೋದು. ಆಂಡ್ರಾಯ್ಡ್ ಕ್ಲಿಕ್ ಮಾಡಿದ ನಂತರ ಈ ರೀತಿ ಸ್ಕ್ಯಾನರ್ ಬರುತ್ತೆ. ಈಗ ನನ್ನ ಹಳೆ ಮೊಬೈಲನ್ನು ಎತ್ಕೊಂಡು ಇಲ್ಲಿ ಒಂದು ಸ್ಕ್ಯಾನ್ ಮಾಡ್ಕೊತೀನಿ. ಈ ರೀತಿ ಸ್ಕ್ಯಾನ್ ಮಾಡಿಕೊಂಡು ನೆಕ್ಸ್ಟ್ ನಮ್ಮ ಮೊಬೈಲಲ್ಲಿರೋ ಫೈಲ್ಗಳನ್ನು ತೋರಿಸುತ್ತೆ. ಇಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಮೊಬೈಲ್ನಲ್ಲಿ ನೋಡ್ಬೋದು ನೀವು ಕಾಂಟ್ಯಾಕ್ಟು, ವಿಡಿಯೋಸು ಮತ್ತು ಅದೇ ರೀತಿ ಫೈಲ್ಗಳೇನಿದೆಲ್ಲ ಎಲ್ಲವನ್ನು ತೋರಿಸುತ್ತೆ. ಆ್ಯಪ್ಸು, ಸಿಸ್ಟಮ್ ಡಾಟಾ ಎಲ್ಲವನ್ನು ಕೇಳುತ್ತೆ. ಇಲ್ಲಿ ನಾವು ಯಾವ ಬೇಕಲ್ಲ ಅವನ್ನು ಸೆಲೆಕ್ಟ್ ಮಾಡ್ಕೋಬೋದು, ಅಥವಾ ಎಲ್ಲ ಇದ್ದರೆ ಎಲ್ಲವನ್ನು ಸೆಲೆಕ್ಟ್ ಮಾಡ್ಕೊಂಡು ಸ್ಟಾರ್ಟ್ ಅಂತ ಕೊಡಬೇಕಾಗತ್ತೆ. ಈಗ ಸ್ಟಾರ್ಟ್ ಕೊಡ್ತೀನಿ. ಈ ರೀತಿ ತೋರಿಸುತ್ತೆ ಇದು ಕಾಂಟ್ಯಾಕ್ಟು. ಇಲ್ಲಿ ನೋಡ್ಬೋದು ಮ್ಯೂಸಿಕ್ಕು, ಡಾಕ್ಯುಮೆಂಟ್ಸು, ಸಿಸ್ಟಮ್ ಡಾಟಾ, ಆ್ಯಪ್ಸು ಮತ್ತು ಆ್ಯಪ್ ಡಾಟಾ ಎಲ್ಲ ಇದೆ. ನಿಮ್ಗೆ ಯಾವುದು ಬೇಕಲ್ಲ ಅಥವಾ ಇಲ್ಲಿ ನೋಡ್ಕೋಬೋದು. ಈಗ ನಾನು ಎಲ್ಲವನ್ನು ಇಟ್ಕೊಂಡಿದ್ದೀನಿ. ಈಗ ನೀವು ಯಾವ್ದಾರು ಒಂದು ಕಸ್ಟಮ್ ಆ್ಯಪ್ಸ್ ಬೇಡಪ್ಪ ಅಂದರೆ ನೀವು ಆ್ಯಪನ್ನು ಕ್ಲಿಕ್ ಮಾಡಿ. ಇಲ್ಲಿ ಯಾವ ಆ್ಯಪ್ಸ್ ಬೇಡಲ್ಲ ಅದನ್ನು ಅನ್ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಅನ್ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಕ್ಲಿಕ್ ಮಾಡಿ. ನಿಮಗೆ ಯಾವ ಒಂದು ಆ್ಯಪ್ಸ್ ಬೇಕಲ್ಲ ಆ ಒಂದು ಆ್ಯಪ್ಸನ್ನು ಮಾತ್ರ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ನಾನು ಇಲ್ಲಿ ಇನ್ಸ್ಟಾಗ್ರಾಮು, ಅದೇ ರೀತಿ ಫೋನ್ಪೇ, ಅಂದರೆ ಇವು ಹೊಸ ಮೊಬೈಲಲ್ಲಿ ಬಂದಿರೋಂಗಿಲ್ಲಲ್ಲ ಆ ರೀತಿ ಯಾವೊಂದು ಇನ್ಸ್ಟಾಲ್ ಮಾಡ್ಕೋಬೇಕಾಗಿರುತ್ತೆ ಅವನ್ನು ಇಲ್ಲಿ ನಾವು ಜಸ್ಟ್ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಟ್ರೂ ಕಾಲರು, ವಿಡ್ಮೆಟು, ವಾಟ್ಸಪ್ಪು, ಯೂಟ್ಯೂಬು ಇವನ್ನಷ್ಟನ್ನು ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ಬ್ಯಾಕ್ ಬರಬೇಕಾಗತ್ತೆ. ಇಲ್ಲಿ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡ ನಂತರ ಪ್ಯಾಟರ್ನ್ ಅಥವಾ ಪಿನ್ ವೆರಿಫಿಕೇಷನ್ ಕೇಳುತ್ತೆ. ಇಲ್ಲಿ ವೆರಿಫಿಕೇಷನನ್ನು ಕೊಡಬೇಕಾಗತ್ತೆ. ಕೊಟ್ಟ ನಂತರ ಮತ್ತೆ ನೀವು ಇಲ್ಲಿ ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಸ್ಟಾರ್ಟ್ ಕೊಟ್ಟು ನ್ಯೂ ಮೊಬೈಲ್ನಲ್ಲಿ ಅಕ್ಸೆಪ್ಟನ್ನು ಕೊಡಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ನೀವು ಸ್ಟಾರ್ಟ್ ಕೊಟ್ಟ ನಂತರ ಈ ರೀತಿ 0% ಬೀಳುತ್ತೆ. ಇಲ್ಲಿ ನಿಮ್ಮ ಫೈಲ್ ಅನ್ನೋದು ಟ್ರಾನ್ಸ್ಫರ್ ಆಗ್ತಾಯಿದೆ. ಈಗ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಇದು 100% ಆಗಬೇಕು. ನೆಕ್ಸ್ಟ್ ನಿಮಗೆ ಇಲ್ಲಿ ನೋಡ್ಬೋದು ಎಲ್ಲ ಒಂದು ಬಂದಿದೆ. ಈಗ ನೆಕ್ಸ್ಟ್ ಈ ವೆಲ್ಕಮ್ ಕೇಳುತ್ತೆ. ಈ ರೀತಿಯಾಗಿ ನೀವು ಓಕೆ ಕೊಡ್ತಾ ಹೋಗ್ಬೇಕು. ಈಗ ನಾನು ನ್ಯೂ ಮೊಬೈಲ್ ಇದು ಇಲ್ಲಿ ನೀವು ನೋಡ್ಬೋದು ಇವು ಎಲ್ಲ ಒಂದು ನಿಮ್ಮ ಮೊಬೈಲ್ನಲ್ಲಿ ಫೈಲ್ಸ್ ಅನ್ನೋದು ಬಂದಿರುತ್ತೆ. ಈಗ ನೀವು ಫೈಲ್ ಮ್ಯಾನೇಜರನ್ನು ಓಪನ್ ಮಾಡಿ ನೋಡ್ಕೋಬೋದಾಗಿದೆ. ಸ್ನೇಹಿತರೆ, ಈ ರೀತಿಯಾಗಿ ನಿಮ್ಮ ಒಂದು ಹಳೆ ಮೊಬೈಲ್ನಲ್ಲಿರೋ ಡಾಟಾವನ್ನು ಒಂದು ಹೊಸ ಮೊಬೈಲ್ಗೆ ನೀವು ಪೂರ್ತಿ ಸಂಪೂರ್ಣವಾದ ಕಾಂಟ್ಯಾಕ್ಟು ಮತ್ತು ಮೀಡಿಯಾಸ್ ಅಂದರೆ ಫೈಲ್, ವೇವ್, ಫೋಟೋಸು, ಯಾವುದೇ ಒಂದು ಡಾಕ್ಯುಮೆಂಟ್ಸ್ ಆಗಿರಲಿ ಅಥವಾ ವೀಡಿಯೋಸ್ ಇರಲಿ ಎಲ್ಲ ಒಂದು ಫೈಲ್ಗಳು ನಿಮ್ಮ ಒಂದು ಹಳೆ ಮೊಬೈಲ್ನಿಂದ ಹೊಸ ಮೊಬೈಲ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಇದು ಶೇರ್ ಚಾಟ್ ರೀತಿ ಯೂಸ್ ಆಗಿದ್ದು ಈ ರೀತಿಯಾಗಿ ನೀವು ನಿಮ್ಮ ಹಳೆ ಮೊಬೈಲ್ನಲ್ಲಿರೋ ಡಾಟಾವನ್ನು ಹೊಸ ಮೊಬೈಲ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕಾಗುತ್ತೆ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಇದೇ ರೀತಿ ಹೆಚ್ಚಿನ ವಿಡಿಯೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ದ ನೆಕ್ಸ್ಟ್ ವಿಡಿಯೋ. ಬಾಯ್. ಥ್ಯಾಂಕ್ ಯು.